ದಲಿತರು ಇರೋದ್ರಿಂದ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿನಲ್ಲಿ ಹುಳುಗಳು ಸಾರ್, ಹುಳುಗಳು. ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಅವತ್ತಿನ ದಿನ ಒಂದಿನ ಅಗ್ಗಪಗ್ಗ ಕಟ್ಕೊಂಡು 10,000 ರೂಪಾಯಿ ಖರ್ಚು ಮಾಡ್ಕೊಂಡು ನಾಳೆ ದಿನ ಮರ್ತೋತಾರೆ. ಯಾರು ಕೇಳೋರಿಲ್ಲ ಆ 3 ಗ್ರಾಮಗಳ ಗೋಳು. ಜನರು ಬೇಕಿದ್ರೆ ಕಲುಷಿತ ನೀರು ಕುಡಿದು ಸತ್ತರೂ ಪರವಾಗಿಲ್ಲ, ತಮಗೆ ಮಾತ್ರ ಬಿಸ್ಲೆರಿ ನೀರೇ ಬೇಕು. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಈ ನಿರ್ಲಕ್ಷ್ಯದಿಂದ ಇದೀಗ ಆ 3 ಗ್ರಾಮಗಳ ಜನರು ಕುಡಿಯುವ ನೀರಿಗೂ ಪರದಾಡುವಂತಾಗಿದೆ. ಹೌದು, ಅಲ್ಲಲ್ಲಿ ನೀರನ್ನ ತುಂಬಿ ಇಟ್ಟಿರುವ ಪಾತ್ರೆಗಳು, ಆ ನೀರಿನಲ್ಲಿ ಹರಿದಾಡುತ್ತಿರುವ ಹುಳುಗಳು, ಹೀಗೆ ಹುಳುಗಳಿರುವ ನೀರನ್ನೇ ಸೋಸಿ ಕುಡಿದು ಬದುಕುತ್ತಿರುವ ಗ್ರಾಮಸ್ಥರು. ಇವೆಲ್ಲ ದೃಶ್ಯ ಕಂಡು ಬಂದಿದ್ದು ಯಾವುದೋ ಬಯಲು ಸೀಮೆಯ ಬರಪೀಡಿತ ಊರಿನಲ್ಲ, ಬದಲಾಗಿ ತುಮಕೂರಿನಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರ ಇರುವ ಊರುಗಳಲ್ಲಿ. ಎಸ್, ತುಮಕೂರು ತಾಲೂಕಿನ ದುರ್ಗದಹಳ್ಳಿ, ತಿಮ್ಮನಾಯಕನಹಳ್ಳಿ, ಹಳೆಕೋಟೆ ಗ್ರಾಮಗಳಲ್ಲಿ ಇಂತಹ ಸ್ಥಿತಿ ನಿರ್ಮಾಣವಾಗಿದೆ. ಕುಡಿಯುವ ನೀರಿನಲ್ಲಿ ಹುಳುಗಳು ಹರಿದಾಡುತ್ತಿದ್ದು ಅಲ್ಲಿನ ಜನರಿಗೆ ಸಾಂಕ್ರಾಮಿಕ ರೋಗ ಹರಿದಾಡುವ ಭೀತಿ ಎದುರಾಗಿದೆ. ಇನ್ನು ಈ ಗ್ರಾಮಗಳಲ್ಲಿ ಬಹುತೇಕವಾಗಿ ದಲಿತರೇ ವಾಸಿಸುತ್ತಿದ್ದಾರೆ. ಅರೆಗುಜ್ಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಈ 3 ಗ್ರಾಮಗಳು ಸೇರ್ತಾ ಇದ್ದು, ತಿಮ್ಮನಾಯಕನಹಳ್ಳಿಯಲ್ಲಿರೋ ಈ ಓವರ್ ಹೆಡ್ ಟ್ಯಾಂಕ್ ನಿಂದಲೇ ಈ 3 ಊರುಗಳಿಗೆ ನೀರನ್ನ ಸರಬರಾಜು ಮಾಡಲಾಗ್ತಿದೆ. ಆದರೆ ಕಳೆದ 6-7 ತಿಂಗಳಿನಿಂದ ಈ ಓವರ್ ಹೆಡ್ ಟ್ಯಾಂಕ್ ಅನ್ನ ಕ್ಲೀನ್ ಮಾಡದೇ ಇರೋದ್ರಿಂದ ಕುಡಿಯುವ ನೀರಿನಲ್ಲಿ ಹುಳುಗಳು ತೀರ್ತಾ ಇವೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಇದೀಗ ಈ ಗ್ರಾಮಗಳ ಜನರು ಕಲುಷಿತ ನೀರನ್ನೇ ಸೇವಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿಯೊಂದು ಮನೆಯವರು ಕೂಡ ಇದೇ ನೀರನ್ನ ಬಳಸುತ್ತಿದ್ದಾರೆ. ಜೊತೆಗೆ ಈ 3 ಗ್ರಾಮಗಳಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕ ಕೂಡ ಇಲ್ಲ. ಶುದ್ಧ ಕುಡಿಯುವ ನೀರನ್ನ ತರಬೇಕು ಅಂದ್ರೆ 2-3 ಕಿಲೋಮೀಟರ್ ದೂರ ಇರೋ ದುರ್ಗದಹಳ್ಳಿಗೆ ಹೋಗಬೇಕು. ಹೀಗಾಗಿ ಇದೇ ಹುಳುಗಳು ಹರಿದಾಡುತ್ತಿರುವ ನೀರನ್ನೇ ಸೋಸಿ ಕುಡಿಯುವ ಸ್ಥಿತಿ ಇಲ್ಲಿನ ಜನರಿಗೆ ಎದುರಾಗಿದೆ. ದುರ್ಗದಹಳ್ಳಿ, ತಿಮ್ಮನಾಯಕನಹಳ್ಳಿ, ಹಳೆಕೋಟೆ ಗ್ರಾಮಗಳಿಗೆ ಕುಡಿಯೋಕೆ ನೀರನ್ನು ಒದಗಿಸಲು ತಿಮ್ಮನಾಯಕನಹಳ್ಳಿಯಲ್ಲಿ ಒಂದೇ ಓವರ್ ಹೆಡ್ ಟ್ಯಾಂಕ್ ಇರೋದು. ನಮ್ಮ ಊರಿನಲ್ಲಿ ಒಟ್ಟು 300ಕ್ಕೂ ಹೆಚ್ಚು ಕುಟುಂಬಗಳು ವಾಸ ಮಾಡ್ತಿವೆ. ಈ ಕುಟುಂಬಗಳಿಗೆ ಕುಡಿಯುವ ನೀರು ಒದಗಿಸಲು ಇರೋದು ಇದೊಂದೇ ಟ್ಯಾಂಕ್. ಇದೇ ಟ್ಯಾಂಕ್ನಿಂದ ನಿನ್ನೆ ತಾನೇ ಕುಡಿಯಲು ನೀರನ್ನ ತಂದಿದ್ದೀವಿ. ಇವತ್ತು ಕುಡಿಯುವ ನೀರಿನಲ್ಲಿ ಹುಳುಗಳು ಬರ್ತಾ ಇವೆ. ಓವರ್ ಹೆಡ್ ಟ್ಯಾಂಕ್ ಸಂಬಂಧವಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅವರು ಕ್ಯಾರೆ ಎನ್ನುತ್ತಿಲ್ಲ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಸರ್, ಇಲ್ಲಿ ನೀರು ಬಂದಿದ್ದೇನೆ. 3 ಹಳ್ಳಿಗೆ ಅದು ಓವರ್ ಟ್ಯಾಂಕ್ ಒಂದೇ ಇರೋದು. ಓವರ್ ಟ್ಯಾಂಕ್ ತೊಳೆದ್ಬಿಟ್ಟು 6 ತಿಂಗಳಾಗೈತೆ. ಅಂದರೆ ಎಲ್ಲ ಅದೇ ನೀರಿನ ಟ್ಯಾಂಕ್ ನೀರೇ ಪ್ರತಿಯೊಬ್ಬರು ಇಲ್ಲಿ ಕುಡಿಯೋದು. ಇಲ್ಲಿ ಪೂರ್ತಿ ಒಂದು 250-300 ಮನೆವೆ. ಪ್ರತಿಯೊಬ್ಬರು ಇದೇ ನೀರೇ ಕುಡಿಯೋದು. ದುರ್ಗದಹಳ್ಳಿ, ಹಳೆಕೋಟೆ, ತಿಮ್ಮನಾಯಕನಹಳ್ಳಿ. ಮಕ್ಕಳು, ಚಿಕ್ಕ ಮಕ್ಕಳಿಂದ ದೊಡ್ಡರೆಲ್ಲ ಇದೇ ನೀರೇ ಕುಡಿಯೋದು. 6 ತಿಂಗಳಿಗೊಂದ್ಸರಿ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಮಾಡಿಲ್ಲ, 6 ತಿಂಗಳಿಂದ ಕ್ಲೀನ್ ಮಾಡಿಲ್ಲ. ಚಿಕ್ಕ ಹುಳ ಬಿದ್ದಾವೆ. ನಾನು ನೆನ್ನೆ ಕುಡಿಬೇಕಾದ್ರೆ ನೀರೊಳಗೆ ಹುಳ ಸಿಕ್ತು, ಹುಳ ಉಳಿದ್ವು, ಹಿಂಗೆ ಅಂತಿದ್ವು. ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಯಾರು ಹೇಳಿದ್ರು, ಇವತ್ತು ಹೇಳಿದ್ರೆ ಪ್ರೆಸೆಂಟಿವ್ ಆಗಿ ನಾಳೆಗೆ ಬಂದು DDT ಪೌಡ್ರು, ನಿರಾಶಾ ಕಾರ್ಯಕರ್ತರು ಬಂದು ಹಿಂಗೆ ಹಚ್ಕೊಂಡು ಹೋಗ್ತಾರೆ. ಅವತ್ತಿನ ದಿನ ಒಂದಿನ ಅಗ್ಗಪಗ್ಗ ಕಟ್ಕೊಂಡು 10,000 ರೂಪಾಯಿ ಖರ್ಚು ಮಾಡ್ಕೊಂಡು ನಾಳೆ ದಿನ ಮರ್ತೋತಾರೆ. 6 ತಿಂಗಳಾಗೆ ತೊಳೆದು ಯಾರಿಗೂ ಹೇಳಂಗಿಲ್ಲ, ಯಾರನ್ನೂ ಕೇಳಂಗಿಲ್ಲ. ಇದು ಈಗ ನಾವು ಕುಡಿಯೋ ನೀರು ನಾವು ಮಾಮೂಲಿ ಕುಡಿತೀವಲ್ಲ ಸರ್, ಅಂಡೆ ಅಂತಾರಲ್ಲ, ಅಂಡೆ ಒಳಗೆ ಹುಳ ಬಿದ್ದಿರೋದು. 2 ದಿನ ಮುಂಚೆ ಬಿದ್ದಿರಲಿಲ್ಲ ಹುಳ. 2 ದಿನ ಆದಮೇಲೆ ಹುಳಗಳು ಜಾಸ್ತಿ ಆಗಿವೆ. ಸರ್ ಹೇಳಿದ್ವಿ, ಹೇಳಿದ್ನಲ್ಲ ಸುಮಾರು ಸರಿ ಹೇಳಿ, ಯಾರು ಬರೋದಿಲ್ಲ ಕಡೆಗೆ, ಯಾರು ಕೇಳೋದು ಇಲ್ಲ. ಇವತ್ತು ಹೇಳಿದ್ರೆ ಅಷ್ಟೇ. ಇವತ್ತು ಯಾರೋ ಒಬ್ರು ಸುಮ್ಮನೆ ಮಾತಾಡ್ತಾರೆ, ಅಲ್ಲಿಗೆ ಮುಗಿದೋಯ್ತಿದ್ರ ಕತೆ. ನೀರಿನ ಸಮಸ್ಯೆ ಇದೆ, ಹೇಳ್ತಾ ಹೋದ್ರೆ ಬೇಜಾನಿದೆ. ಈಗ ತಕ್ಕಮಟ್ಟಕ್ಕೆ ನೀರಿನ ಸಮಸ್ಯೆ ಇದೆ ನಮ್ಮೂರಲ್ಲಿ. ಇಲ್ಲಿ ಓವರ್ ಟ್ಯಾಂಕಿಂದ 3 ಹಳ್ಳಿಗೆ ಸಪ್ಲೈ ಆಗುತ್ತೆ, ತಿಮ್ಮನಾಯಕನಹಳ್ಳಿ, ಹಳೆಕೋಟೆ, ದುರ್ಗದಹಳ್ಳಿಗೆ. ಹಂಗಾಗಿ ಅಲ್ಲಿ ವರ್ಷಕ್ಕೊಂದ್ಸಲಿನೋ ಅವ್ರಿಗೆ ಇಷ್ಟ ಬಂದಾಗ ಕ್ಲೀನ್ ಮಾಡ್ಕೊತಾರೆ. ಅದನ್ನು ಯಾವಾಗಲೂ ಕ್ಲೀನ್ ಮಾಡಲ್ಲ. ಲೆಕ್ಕಾಚಾರಕ್ಕೆ ಕ್ಲೀನ್ ಮಾಡಿದ್ರೆ ಒಂದು ತಿಂಗಳಿಗೊಂದ್ಸಲ ಆದರೂ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕುಡಿಯೋ ನೀರಿಗೆ ಏನೋ ಹೆಲ್ಪ್ ಆಗುತ್ತೆ. ಇಲ್ಲಿಂದ ನಾವು ಪಕ್ಕದೂರ್ಗೆ ಹೋಗ್ಬೇಕು, ಒಂದು ಫಿಲ್ಟರ್ ನೀರು ತರಬೇಕು ಅಂದರೆ. ಹಂಗಾಗಿ ಇಲ್ಲಿ ಎಲ್ಲ ಹಳ್ಳಿ ಜನ ಇರೋದ್ರಿಂದ ಯಾರು ಕೆಲವರು ಗಾಡಿಗಳು ಇರೋರು ಮಾತ್ರ ಹೋಗಿ ಫಿಲ್ಟರ್ ನೀರು ತಗೊಂಬಂದು ಕುಡಿತಾರೆ ವಿನಃ ಇಲ್ಲಿ ಯಾರು ಕೆಲವೊಂದು ಹಳ್ಳಿಗಳ ನಿಮ್ಮ ಮನೆಗಳಲ್ಲಿ ಗಾಡಿಗಳಿಲ್ಲ. ಹಂಗಾಗಿ ಎಲ್ಲ ಈ ಏನು ವಾಟರ್ ಟ್ಯಾಂಕ್ ನೀರಿಂದ ಏನು ನೀರು ಬರ್ತದೋ ಅದನ್ನು ಮಾತ್ರ ಕುಡಿತಾರೆ. ಈಗ ನೀವೇ ನೋಡಿದ್ರಲ್ಲ, ವೆಂಕಟೇಶ್ವರವ್ರು ಮಾತಾಡಿದ್ರು. ಸೊ ಎಲ್ಲ ಪ್ರತಿ ಮನೆಯಲ್ಲೂ ಇದೇ ಸಮಸ್ಯೆ, ನೀರಿಂದ ಸಮಸ್ಯೆ. ಸ್ಟಾರ್ಟಿಂಗ್ ಕೆಮ್ಮು ಕಾಣಿಸ್ಕೊಂಡ್ರೆ ನೀಟಾಗಿ ಹಂಗೆ ಎತ್ಕೊಂಡು ಜ್ವರ ಹಿಂಗೆ ಹುಷಾರಿಲ್ದಂಗೆ ಆಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಬ್ಯಾಕ್ಟೀರಿಯಾ ಎತ್ಕೊಂಡು ಹಂಗೆ ಹುಷಾರಿಲ್ದಂಗೆ ಆಗುತ್ತೆ. ಹೇಳಿದ್ರೆ ಪಂಚಾಯತರಿಗೆ ತಲೆ ಕೆಡಿಸ್ಕೊಳಲ್ಲ. ವಾಟರ್ ಮ್ಯಾನ್ಗಳಿಗೆ ಹೇಳಿದ್ರೆ ಪಂಚಾಯತರು ಹೇಳ್ತೀನಿ ಅಂತ ಹೇಳ್ತಾರೆ. ಹಂಗಾಗಿ
ನೀವು ಸ್ವಲ್ಪ ಧ್ವನಿ ಎತ್ತಬೇಕು ಸರ್ ದಯವಿಟ್ಟು. ನಮ್ಮ ಯಾಕೆಂದರೆ ಇಲ್ಲಿ ದಲಿತರು ಇರೋದ್ರಿಂದ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಪಂಚಾಯತರು. ಒಟ್ಟಿನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಇಡೀ ಊರೇ ಹೀಗೆ ಹುಳುಗಳಿರುವ ನೀರನ್ನ ಕುಡಿಯುವಂತಾಗಿದೆ. ಹೀಗಾಗಿ ಗ್ರಾಮಸ್ಥರಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಆತಂಕ ಕೂಡ ಎದುರಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಗ್ರಾಮಸ್ಥರ ಸಮಸ್ಯೆಯನ್ನ ಬಗೆಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ದಲಿತರು ಇರೋದ್ರಿಂದ ಸ್ವಲ್ಪ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಇದ್ರ ಬಗ್ಗೆ. ಅವತ್ತಿನ ದಿನ ಒಂದಿನ ಅಗ್ಗಪಗ್ಗ ಕಟ್ಕೊಂಡು 10 ರೂಪಾಯಿ ಖರ್ಚು ಮಾಡ್ಕೊಂಡು ನಾಳೆ ದಿನ ಮರ್ತೋತಾರೆ.